ಇದೇ ನಗರದಲ್ಲಿ ಸೌತ್ ಕೊರಿಯನ್ ಶರಾ ಕೇರ್ ಸೆಂಟರ್ ಫ್ರೀ ಟ್ರೀಟ್ಮೆಂಟ್. ಸೌತ್ ಕೊರಿಯನ್ ಶರಾ ಕೇರ್ ಸೆಂಟರ್ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ, ಅಂಬೇಡ್ಕರ್ ಸರ್ಕಲ್, ಬೀದರ್. ಶರಾ ಕೇರ್ ಕುಟುಂಬದ ಸದಸ್ಯರಾಗಿದ್ದು ಎಲ್ಲಾ ಕುಟುಂಬದ ಸದಸ್ಯರನ್ನ ಪ್ರೀತಿಯಿಂದ ಗೌರವದಿಂದ ಅಪ್ಪ ಅಮ್ಮ ಅಂತ ಕರೆಯೋದ್ರ ಮೂಲಕ ನಮ್ಮನ್ನ ಹಿರಿಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಆ ಹಿರಿಯ ಸ್ಥಾನಕ್ಕೆ ಕೊಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ, ನಮ್ಮ ಸುರಕ್ಷತೆಯನ್ನ ಮತ್ತು ನಮ್ಮ ಭಾವಿ ಜೀವನವನ್ನ ಯಾವ ರೀತಿಯಿಂದ ಸುಧಾರಿಸಿಕೊಳ್ಳಬೇಕು, ಯಾವ ರೀತಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ದಿಶೆಯಲ್ಲಿ ನಿರಂತರವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ನಮ್ಮನ್ನ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಂದುಕೊಡುವಂತ ಮತ್ತು ಹುಮ್ಮಸ್ಸನ್ನು ತಂದುಕೊಡುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂತಹ ಮಹನೀಯರಿಗೆ, ಅಂತಹ ಒಂದು ಆದರ್ಶ ಕಾರ್ಯಕರ್ತರಿಗೆ ನಮ್ಮ ಶರಾ ಕೇರ್ನ ಕುಟುಂಬದ ಸದಸ್ಯರ ಮೂಲಕ ಅವರನ್ನು ಗೌರವಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಸಹಕರಿಸಿರುತ್ತಿರುವಂಥ ತಮ್ಮೆಲ್ಲರಿಗೂ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈಗ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಓಂ ಪ್ರಕಾಶ್ ರೊಟ್ಟೆ ಸರ್ ಅವರು ಕುಟುಂಬದ ಸದಸ್ಯರನ್ನು ಉದ್ದೇಶಿಸಿ ಮಾತಾಡಬೇಕು ಎಂದು ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ಶರಾ ಕೇರಿನ ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ಹಾಸನದ ಗೌಡರು ಇವತ್ತು ನಮ್ಮೆಲ್ಲರ ಬೀದರ್ ಜಿಲ್ಲೆಯಲ್ಲಿ ಒಂದು ಆರೋಗ್ಯ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ ಎನ್ನುವಂಥ ಒಂದು ನಾಣ್ಣುಡಿಯಲ್ಲಿ ಇವತ್ತು ನಮ್ಮ ಬದುಕಿನ ಒಳ್ಳೆಯ ದಿನಗಳನ್ನು ನಾವೇನೆಲ್ಲರೂ ಈಗ ಕೊನೆಯ ಒಂದು ಎಲ್ಲ ಹೆಚ್ಚಿಗೆ ಸೀನಿಯರ್ ಜನರಲ್ಲಿ ಇದ್ದೀವಿ. ಅವರಿಗೆ ನಮ್ಮ ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಇವತ್ತು ಅವರು ಆಡುವಂಥ ಮಾತುಗಳು ಪ್ರೀತಿಯನ್ನು ಕೊಡುತ್ತಾ ನಮ್ಮೆಲ್ಲರ ಮನಸ್ಸನ್ನು ಹಗುರಗೊಳಿಸಿ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ. ಅಂತ ಎಲ್ಲ ನಮ್ಮ ಸೋದರಿಗೂ ಮತ್ತು ನಮ್ಮ ಗೌಡರಿಗೂ ಈ ಒಂದು ಶರಾ ಕೇರ್ನ ಎಲ್ಲ ಕುಟುಂಬದ ಪರವಾಗಿ ತುಂಬ ಒಳ್ಳೆಯ ಸ್ವಾಗತವನ್ನು ಕೊಡ್ತೀನಿ. ಇವತ್ತು ಬೀದರ್ ಜಿಲ್ಲೆಗೆ ಅನೇಕ ದಿನನಿತ್ಯ ಸುಮಾರು ಅವರು 2016ರಿಂದ ಈ ಒಂದು ಕಾರ್ಯವನ್ನು ಆರೋಗ್ಯದ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. ಮೊದಲು ಅದೇ ಜಗವಾಡ ರೋಡಿಗೆ ಒಂದು ದೊಡ್ಡ ಸಂಸ್ಥೆ ಇತ್ತು. ಸುಮಾರು ಅಲ್ಲಿ ಪ್ರತಿ ದಿವಸ 800 ಮೇಲ್ಪಟ್ಟು ಜನರು ಈ ಒಂದು ಶರಾ ಕೇರ್ನಲ್ಲಿ ಆರೋಗ್ಯದ ಒಂದು ಪ್ರಕ್ರಿಯೆಯನ್ನು ನಡೀತಾ ಇತ್ತು. ಅಂತ ಸೇವೆಯನ್ನು ಇವತ್ತು ಗೌಡರು ನಮ್ಮ ಜಿಲ್ಲೆಗೆ ಬಂದು ಕಲ್ಯಾಣ ಭೂಮಿಗೆ ಬಂದು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮುಖಾಂತರ ನಮಗೆ ಶಕ್ತಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಆರೋಗ್ಯ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ನಮ್ಮ ಮನಸ್ಸನ್ನು ಹಗುರಗೊಳಿಸ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರನ್ನ ಇವತ್ತು ಮತ್ತೊಮ್ಮೆ ನೀವೆಲ್ಲರೂ ಕೂಡಿ ಮನಪೂರ್ವಕವಾಗಿ ಅವರನ್ನ ವಂದಿಸಿ ಮಾತನಾಡ್ತೀನಿ. ನಮಸ್ಕಾರ. ಸ್ಥಾನದಲ್ಲಿ ಮಾತನಾಡಿರುವಂತಹ ಓಂ ಪ್ರಕಾಶ್ ರೊಟ್ಟೆ ಸರ್ ಅವರಿಗೆ ಧನ್ಯವಾದಗಳು. ಈಗ ನಾವು ಈ ರೀತಿ ಕೂಡ್ತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ. ಯಾಕಂದರೆ ನಮ್ಮ ವಯಸ್ಸಾಗಿ ಈಗ ನಾವು ವಯಸ್ಕರಾಗಿ ಮನೆಯಲ್ಲಿದ್ದು ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗ ಶರಾ ಕೇರ್ ಅನ್ನತಕ್ಕಂಥದ್ದು ನಮಗೆ ಗುರುತಿಸಿ ನಾವು ಅವ್ರ ಹತ್ರ ಬಂದು ನಮ್ಮನ್ನು ಶರಾ ಕೇರಿನ ಸಿಬ್ಬಂದಿಗಳು ಎಷ್ಟೋ ಪ್ರೀತಿ ದಯದಿಂದ ನಮ್ಮನ್ನು ವಂದಿಸಿ ಮತ್ತು ತಂದೆ ತಾಯಿ ಸ್ಥಾನ ಕೊಟ್ಟು ಅವರು ಮಾಡಿದಂಥ ಸಹಕಾರಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ನಮ್ಮ ಶರಾ ಕೇರಿನ ಕುಟುಂಬದ ಮೂಲಕ ಅವರನ್ನು ವಂದಿಸ್ತೇನೆ. ಯಾಕಂದರೆ ಸುಮಾರು ದಿನಗಳಿಂದ ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ನಾವು ನೋಡ್ತಕ್ಕಂಥದ್ದು ನೋಡಿದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳೇ ಈ ರೀತಿಯಾಗಿ ಸಹಕಾರ ಮಾಡಲಿಕ್ಕೆ ತಂದೆ ತಾಯಿಗೆ ಸಮಯ ಇಲ್ಲ. ಮಕ್ಕಳನ್ನು ನೋಡ್ಕೊಳ್ಳೋ ಈ ಪರಿಸ್ಥಿತಿಯಲ್ಲಿ ಶರಾ ಕೇರಿನಲ್ಲಿ ಎಷ್ಟೋ ರೀತಿಯಾಗಿ ನಮ್ಮನ್ನು ಸಹಕಾರ ಮಾಡ್ತಕ್ಕಂಥ ಈ ಸಿಬ್ಬಂದಿಗಳಿಗೆ ನಾನು ಇನ್ನೊಂದು ಸಾರಿ ವಂದನೆ ಹೇಳ್ತೀನಿ. ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಿವೃತ್ತ ಪ್ರಾಂಶುಪಾಲರ್ ಆಗಿದ್ದ ಅಣುದರೆ ಸರ್ ಅವರು ನೆರವೇರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ಯೂನಿಟ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಂದು ನಾವು ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಗೆ ಗೊತ್ತಿದೆ, ನಾನು ಹೊರಗಡೆ ಯಾರಾದರೂ ನಮಸ್ತೆ ಅಂದರೆ ಶರಾ ಕೇರ್ ಅಂತ ಇದ್ದೀನಿ. ಆ ರೀತಿ ಹ್ಯಾಬಿಚುವೇಟ್ ಆಗಿ ಒಂದ್ಸಲ ರಾತ್ರಿ ಮಲ್ಕೊಂಡಾಗ ಅವೇ ಎಕ್ಸಸೈಸ್ ಹೂ ಅಂತ ಹೇಳಿ ಮತ್ತೆ ಸುಮ್ಮಕೋರಿ
ಈ ರೀತಿ ಒಂದು ಪ್ರಾಕ್ಟೀಸ್ ಆಗ್ತದೆ, ಅಷ್ಟು ನಾವು ಸೇರಕರಿಗೆ ಹಂಚ್ಕೊಂಡಿವಿ. ಸೊ ನಾವು ಈಗಾಗಲೇ ಸರ್ ಹೇಳಿದಂಗೆ ನಮ್ಮ ಒಳ್ಳೆಯ ಸ್ನೇಹಿತ ಅದು ನಮ್ಮ ಶರೀರ. ಯಾರೂ ಶರೀರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆದಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ನಾವು ಉಪಯೋಗ ಮಾಡ್ತಾಯಿದ್ದೀವಿ. ಅದು ಯಾರಿಗೆ ಉಪಯೋಗ ಬರ್ತದೆ, ನಮ್ಮ ಆರೋಗ್ಯ ಒಳ್ಳೆಯದಿದ್ದರೆ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಬೋದು. ಸೊ ನಾವು ಆರೋಗ್ಯಕ್ಕೆ ಗಮನ ಕೊಡೋಣ, ಆನಂತರ ನಮ್ಮ ಶರೀರ ಬಗ್ಗೆ ನಾವು ಗಮನ ಕೊಡೋಣ ಅಂತ ಹೇಳ್ತಾ, ಈ ಒಂದು ಉತ್ತಮ ಸೇವೆ ನಮ್ಮ ಜಿಲ್ಲೆಯಲ್ಲಿ ಮಾಡುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ಶ್ರೀಮತಿ ಲಕ್ಷ್ಮಿ ಅವರಿಗೆ ಹಿರಿಯ ದಂಪತಿಗಳು ಕುಮಾರ್ ಸರ್ ಮತ್ತು ಉಷಾ ಅವರು ಬಂದು ಸನ್ಮಾನಿಸಬೇಕಂತ ಕೇಳಿದ್ರು. ಸ್ಮೈಲ್ ಕೊಡು. ಊಸ್ ಬಲಿಲ್ಲ ಅಂದ್ಕೊಂಡು ಹೊಂಟ್ರು. ಈ ಒಳ ಬರ್ರಿ, ರೋಸ್ ಕೊಡೋರು ಹಾಕೋರಿ, ಒಳ ಬರ್ರಿ. ನೀವು ಆ ಕಡೆಯಿಂದ ಓಡ್ ದೂರ ರೋಸ್ ಕೊಡ್ಲತ್ರಿ. ಓಕೆ. ನಮಸ್ತೆ ಮಾಡಿ ಮಾಡಿ ಇದು ಹೆಂಗೆ ಒಂದು ಫೋಟೋ ತೆಗಿಸ್ರಿ ಎಲ್ಲರದು. ಸ್ಪೆಷಲ್ ಇದೆ ಚಪ್ಪಾಳೆ. ಪೂರಾ ಹಾಸನ ಹೋಗಿ ಮೈಸೂರು ಬಂದದ ಈಗ. ಮೈಸೂರು ಪೇಟ. ಚಪ್ಪಾಳೆ. ಹಾಕೋರಲ್ಲ, ಹಿಂದೋರಿ ಬರ್ತೀರಿ, ಪುಟ್ಟದ ಹಿಂದೋರಿ ನೀವೆಲ್ಲ. ನಾನು ಕುರ್ತಾ
ಈಗ ಸ್ವಲ್ಪ ಸೀರಿಯಸ್ ಇದ್ರಿ ಅದಕ್ಕೆ. ಹಾ